ಕದನ ವಿರಾಮದ ಬಳಿಕ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು. ದಿನ ರಾತ್ರಿ ಆದ್ರೆ ಸಾಕು ಅಲ್ಲಿ ಡ್ರೋನ್ ಮತ್ತು ಗುಂಡಿನ ಸದ್ದು ಕೇಳಿ ಬರ್ತಾ ಇದೆ. ಬೆಳಗ್ಗೆ ಎದ್ರೆ ಎಲ್ಲಿ ಏನಾಗುತ್ತೋ ಅನ್ನೋ ಜೀವ ಭಯ ಕಾಶ್ಮೀರದ ಜನರಲ್ಲಿ ಇದೆ. ಇವತ್ತು ಕಾಶ್ಮೀರದ ದೋಡಾದಲ್ಲಿ ಯಾವುದೇ ಸದ್ದಿಲ್ಲ. ಜಮ್ಮು ಕಾಶ್ಮೀರದ ದೋಡಾದಲ್ಲಿ ಶಾಂತವಾಗಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಎಲ್ಲವೂ ಪ್ರಕ್ಷುಬ್ಧವಾಗ್ಬಿಟ್ಟಿದೆ. ಯಾರು ಹೊರಗಡೆ ಬರ್ತಿಲ್ಲ, ಮಾತಾಡ್ತಾ ಇಲ್ಲ. ಜನಜೀವನ ಹಿಂದಿನಂತೆ ಇಲ್ಲ. ಜನ ತಮ್ಮ ಮನೆಯಲ್ಲೇ ಇದ್ದಾರೋ ಅಥವಾ ಬೇರೆ ಬೇರೆ ಭಾಗಗಳಿಗೆ ಸ್ಥಳಾಂತರಗೊಂಡಿದ್ದಾರೋ ಗೊತ್ತಿಲ್ಲ. ದೋಡಾದಲ್ಲಿಂದು ಬೆಟ್ಟ ಗುಡ್ಡಗಳ ಸುಂದರ ದೃಶ್ಯ ಸರಿಯಾಗಿದೆ. ಆದರೆ ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳೋಕೆ ಸಾವಿರಾರು ಲಕ್ಷಾಂತರ ಪ್ರವಾಸಿಗರು ಬರ್ತಿದ್ರು. ಆದರೆ ಆಪರೇಷನ್ ಸಿಂಧೂರ ಶುರುವಾದಾಗಿನಿಂದ ಪಾಕಿಸ್ತಾನದ ಅಪ್ರಚೋದಿತ ದಾಳಿ ಶುರುವಾದಾಗಿನಿಂದ ಎಲ್ಲವೂ ಪ್ರಕ್ಷುಬ್ಧವಾಗಿದೆ. ಅಲ್ಲಿ ಕೇಳಿಸ್ತಾ ಇರೋದು ಕೇವಲ ಈ ನಿಸರ್ಗದ ಸದ್ದು. ಬೆಳಕಾದ್ರೆ ಅಲ್ಲಿ ಪಕ್ಷಿಗಳ ಸದ್ದು ಕೇಳಿ ಬರ್ತಾ ಇದೆ. ರಾತ್ರಿ ಆದರೆ ಸಾಕು ಅಲ್ಲಿ ಡ್ರೋನ್ಗಳ ಹಾರಾಟ, ಶೆಲ್ಗಳ ಶಬ್ದ ಮಾತ್ರ ನಮಗೆ ಕೇಳಿ ಬರ್ತಾ ಇದೆ. ಜಮ್ಮು ಕಾಶ್ಮೀರದ ದೋಡಾ ನಗರದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. बाद भी 8 बजे यहाँ बहुत बड़ा फायरिंग हुआ, बहुत बड़ा मिसाइल अटैक हो गया ना, उसके बारे में क्या बोलते हैं आप? सर नॉलेज नहीं है, मैं एक्चुअली में दूर से आया हूँ, थोड़ा रामबन से आया हूँ। ओके ओके ओके, मतलब आप लोकल से ही है ना? यहाँ से 120 किलोमीटर दूर। ओके, आपके गांव की तरफ कैसे है? अच्छा है, वहाँ तो एकदम शांत है सर। ಶಾಂತ है, कोई दिक्कत नहीं वहाँ? हाँ जी सर। ಓಕೆ, ಇವರು 120 ಕಿಲೋಮೀಟರ್ ದೂರದಿಂದ ಏನಂದ್ರೆ ಇಲ್ಲಿಗೆ ಬಂದಿದ್ದಾರೆ ವ್ಯಾಪಾರವನ್ನ ಮಾಡ್ಕೊಂಡು ಹೋಗೋದಕ್ಕೆ. ಅದ್ರ ಜೊತೆಗೆ ಬೇರೆಯವ್ರನ್ನು ಸಹಿತ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ವ್ಯಾಪಾರ ಮಾಡ್ತಾ ಇರುವಂತಹ ಜನರು ಏನಿದ್ದಾರೆ ಅವರ ಜೀವನವನ್ನ ನಡೆಯುವಂತದ್ದು ಈ ಒಂದು ಪ್ರದೇಶದಿಂದ, ಈ ಒಂದು ಆದಾಯದಿಂದ. ಹಾಗಾಗಿ ಈ ಪ್ರದೇಶದಲ್ಲಿ ಪ್ರತಿ ಭಾನುವಾರ ಆದ್ರೆ ಸಾಕು ಪೂರ್ತಿಯಾಗಿ ಯಾವ ರೀತಿಯಾಗಿ ಬೆಂಗಳೂರಲ್ಲಿ ಸಂಡೇ ಮಾರ್ಕೆಟ್ ಇರುತ್ತೆ ಅದೇ ರೀತಿಯಾಗಿ ಇಲ್ಲೂ ಸಹಿತ ಲಾಲ್ ಚೌಕ್ನ ಮುಂಭಾಗದಲ್ಲಿರುವಂತಹ ಈ ಮುಖ್ಯವಂತಹ ರಸ್ತೆಯಲ್ಲಿ ಏನಂದ್ರೆ ಈ ರೀತಿಯಾದಂತಹ ಮಾರ್ಕೆಟ್ ಇರುತ್ತೆ. ಸರ್ಜಿ 2-3-4 दिन से पूरा बंद हुए थे, अब ओपन हो गए, आपको कैसा ये हो रहा है? माफ कर दीजिए। ಓಕೆ ಓಕೆ, ಇಲ್ಲಿ ಯಾರು ಸಹಿತ ಮಾತನಾಡುವಂತಹ ಪರಿಸ್ಥಿತಿಲೇ ಇಲ್ಲ. ಕಾರಣ ಏನು ಅಂತಂದ್ರೆ ಯಾಕೆ ಸುಮ್ಮನೆ ನಮಗೆ ಅನ್ನುವಂತಹ ಪ್ರಶ್ನೆ. ಮತ್ತೆ ಕೆಲವೊಬ್ಬರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ, ನೋಡೋಣ ಯಾರಾದ್ರೂ ಮಾತಾಡ್ತಾರಾ ಅಂತ. ಇಲ್ಲಿ ಇನ್ನೊಬ್ರು ವ್ಯಾಪಾರಸ್ಥರಿದ್ದಾರೆ. ಸರ್ಜಿ, ಮಾರ್ಕೆಟ್ ಓಪನ್ ಹೋಗ, आपको कैसा महसूस हो रहा है? कुछ नहीं ನೋಡಿ, ಯಾರೂ ಸಹಿತ ಮಾತಾಡ್ತಾ ಇಲ್ಲ. ನೀವು ಯಾರಿಗೆ ಮಾತಾಡ್ಸಿ, ನೀವು ಯಾರೂ ಸಹಿತ ಅದಕ್ಕೆ ಉತ್ತರವನ್ನ ಕೊಡಲ್ಲ. ಅವಕ್ಕೆ ಯಾಕಂದ್ರೆ ಕಳೆದ 4-5 ದಿವಸಗಳಿಂದ ಆಗಿರ್ತಕ್ಕಂತಹ ಕೆಟ್ಟ ಅನುಭವ ಇದೆ ಅಲ್ಲ, ಆ ಕೆಟ್ಟ ಅನುಭವ ದೊಡ್ಡ ಮಟ್ಟದಲ್ಲಿ ಹೊಡೆತ ಸಿಕ್ಕಿದೆ. ನೀವು ವಿಜುವಲ್ಸ್ ಅಲ್ಲಿ ನೋಡಿ ಯಾವ ರೀತಿಯಾಗಿ ಈಗಾಗಲೇ ಏನಂದ್ರೆ ಮತ್ತೊಂದು ಸರಿ ಆತಂಕ ಏನಾದ್ರೂ ಇರುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡೋಣ ಅಂತಂದ್ರೂ ಸಹಿತ ಯಾರು ಅದಕ್ಕೆ ಉತ್ತರವನ್ನ ಕೊಡ್ತಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಇಡೀ ಶ್ರೀನಗರ ಮತ್ತೆ ಮರಳಿ ತನ್ನ ವ್ಯಾಪಾರ ವಹಿವಾಟಿಗೆ ಶುರು ಮಾಡ್ತಿರುವಂತದ್ದು. ತಡರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೆ ನಿರಂತರವಂತಹ ಒಂದ್ ಕಡೆ ಫೈರಿಂಗ್ ಆಗುತ್ತೆ, ಮತ್ತೊಂದು ಕಡೆಗೆ ಏನಂದ್ರೆ ಫುಲ್ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡುವಂತಹ ಕೆಲಸ. ಬ್ಲಾಕ್ಔಟ್ ಅಂದ್ರೆ ಇಡೀ ನಗರವನ್ನ ಶಟ್ ಡೌನ್ ಮಾಡ್ತಾರೆ, ಮತ್ತು ಅದ್ರ ಜೊತೆಗೆ ಕರೆಂಟ್ ಅನ್ನ ಕಟ್ ಮಾಡಿ ಯಾರೂ ಸಹಿತ ಕರೆಂಟ್ ಅನ್ನು ಹಾಕಬಾರ್ದು, ವಿದ್ಯುತ್ ಅನ್ನು ಉಪಯೋಗಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ, ಯಾಕಂದ್ರೆ ಅದು ತುಂಬಾ ಸೇಫರ್ ಪ್ಲೇಸ್ ಆಗಿರುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಸೇಫೆಸ್ಟ್ ಏನಂದ್ರೆ ರೀತಿಯಲ್ಲಿ ಏನಂತಂದ್ರೆ ಇರುವಂತಹ ಕಾರಣಕ್ಕಾಗಿ ಪೂರ್ತಿ ಬ್ಲಾಕ್ಔಟ್ ಆಗಿತ್ತು. ಈಗ ವ್ಯಾಪಾರ ವಹಿವಾಟು ಮತ್ತೆ ಆರಂಭ ಆಗಿದೆ. ಇದರ ಜೊತೆಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಶ್ರೀನಗರದಲ್ಲಿ ಏನೆಲ್ಲ ಆಗಿದೆ, ಯಾಕಂದ್ರೆ ಲಾಲ್ ಚೌಕ್ ಹತ್ರ ನಿನ್ನೆ ರಾತ್ರಿ ಫಸ್ಟ್ ಡ್ರೋನ್ ಮಿಸೈಲ್ ಅಟ್ಯಾಕ್ ಆಗುತ್ತೆ. ಆ ಒಂದು ಸ್ಥಳದ ಬಗ್ಗೆ ಸಹಿತ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಅಲ್ಲಿ ಹೋಗಿ ಅಲ್ಲಿರುವಂತಹ ಪರಿಸ್ಥಿತಿ ಏನಿದೆ, ಮತ್ತೆ LOC ಗಡಿ ಭಾಗದಲ್ಲಿರುವಂತಹ ಪರಿಸ್ಥಿತಿಗಳು ಏನಿದಾವೆ ಅನ್ನುವಂತಹ ಪೂರ್ತಿ ವಿವರವನ್ನ ಕೊಡುವಂತಹ ಕೆಲಸವನ್ನ ಗ್ರೌಂಡ್ ರಿಪೋರ್ಟ್ ಇಂದ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್ ಶ್ರೀನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.